ಶ್ರೀ ಬಂಡಿ ರಂಗನಾಥ ಸ್ವಾಮಿ ಆಶೀರ್ವಾದ ಪಡೆಯಲು ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಜನಪ್ರತಿನಿಧಿಗಳಾದ ನಮ್ಮ ಆದ್ಯ ಕರ್ತವ್ಯ. ಗ್ರಾಮದ ಜನರ ಪ್ರೀತಿ ಹಾಗೂ ದೇವಾಲಯದ ಮೇಲಿನ ಭಕ್ತಿಯಿಂದ ಈ ಸೇವೆಯನ್ನ ಮಾಡುತ್ತಿದ್ದೇನೆ ಎಂದು ವಿಧಾನ ಪರಿಷತ್ ಶಾಸಕ ಹಾಗೂ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಚಿದಾನಂದ ಎಂ ಗೌಡ ತಿಳಿಸಿದರು. ಶಿರಾ ತಾಲೂಕಿನ ಭುವನಹಳ್ಳಿ ಗ್ರಾಮದ ಶ್ರೀ ಬಂಡೆ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ತಮ್ಮ ಸ್ವಂತ ಹಣದಲ್ಲಿ ಅಳವಡಿಸಿರುವ ಸಿಎಂಜಿ ಸೂರ್ಯಬಿಂಬ ಸೋಲಾರ್ ಹೈಮಾಸ್ಕ್ ಲೈಟ್ ಅನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಸೋಲಾರ್ ಹೈಮಾಸ್ಕ್ ದೀಪವು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೊಂದಿದ್ದು ಪರಿಸರ ಸ್ನೇಹಿಯಾಗಿದೆ. ಇದು ಯಾವುದೇ ವಿದ್ಯುತ್ ಬಿಲ್ಲಿನ ಹೊರೆ ಇಲ್ಲದೆ ಸೂರ್ಯನ ಶಕ್ತಿಯನ್ನ ಬಳಸಿಕೊಂಡು ಇಡೀ ದೇವಾಲಯದ ಆವರಣಕ್ಕೆ ಹಗಲಿನಂತೆ ಶುಭ್ರ ಬೆಳಕನ್ನ ನೀಡುತ್ತದೆ. ಜನಪರ ಚಿಂತನೆ ಜೊತೆಗೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ನನಗೆ ಆತ್ಮತೃಪ್ತಿ ನೀಡಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಅಭಿವೃದ್ಧಿಗೆ ಇನ್ನಷ್ಟು ಒತ್ತು ನೀಡಲಾಗುವುದು ಎಂದು ಭರವಸೆ ನೀಡಿದರು. ಈ ವೇಳೆ ಸ್ಥಳೀಯ ಮುಖಂಡರು ಹಾಗೂ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಬಿಎಸ್ ಸತ್ಯಪ್ರಕಾಶ್, ಗ್ರಾಮ ಪಂಚಾಯಿತಿ ಸದಸ್ಯ ಬಿಟಿ ಲಿಂಗಣ್ಣ, ಸಣ್ಣ ನಿಂಗಪ್ಪ, ಹನುಮಂತರಾಜು, ಕಿಟ್ಟಪ್ಪ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮದುವೆ ಕಾರ್ಯಕ್ರಮದಲ್ಲಿ ಚಿದಾನಂದಗೌಡರು ಬಂದ್ರು. ಅವಾಗ ನಮ್ಮೂರ್ಗೊಂದು ಹಾಕೊಳ್ಳೋಣ, ಸ್ಕೂಲ್ ಇದೆ ಮತ್ತೆ ದೇವಸ್ಥಾನ ಇದೆ, ತುಂಬಾ ಜನ ಅಡಿಕೆ ವ್ಯಾಪಾರ ಮಾಡ್ತಾರಲ್ಲ, ಸ್ವಲ್ಪ ಬೆಳಕಾಗುತ್ತೆ ಅಂತ ಹೇಳಿದೆ. ಅವಾಗ್ಲೇ ಅವರ ಆಪ್ತ ಸಹಾಯಕನ ಪ್ರವೀಣ್ ಅವ್ರನ್ನ ಕರೆದಿದ್ದು, ಬರ್ಕೊಂಬಿಡಪ್ಪ ನೆಕ್ಸ್ಟ್ ವೀಕ್ ಅಲ್ಲಿ ಆಗ್ಬೇಕು ಅಂದ್ರು. ಅವ್ರು 4 ದಿವಸಕ್ಕೆ ಹಾಕೊಟ್ರು. ಹಾಗಾಗಿ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇದೊಂದೇ ಕೆಲಸ ಅಲ್ಲ, ಅವ್ರು ಹೇಳ್ದಂಗೆ ಆಗ್ಲೇನಾ ಸುಮಾರು ಕಡೆ ಅವ್ರ ಸ್ವಂತ ವೈಯಕ್ತಿಕ ಬಂಡವಾಳವನ್ನು ಮತ್ತೆ ಸರ್ಕಾರದ ಅನುದಾನವನ್ನು ಅವರು ಉಪಯೋಗಿಸ್ಕೊಂಡು ತುಂಬಾ ಅದ್ಭುತವಾಗಿ 8 ರಿಂದ 9 ಕಡೆ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬಾ ಯಾವುದೇ ಸರ್ಕಾರಿ ಶಾಲೆಗೆ ಕಮ್ಮಿ ಇಲ್ಲ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಅವ್ರ ಶಾಲೆಯಲ್ಲಿ 10ನೇ ತರಗತಿ ಪಾಸ್ ಆದವ್ರಿಗೆ 95% 95ಕ್ಕಿಂತ ಹೆಚ್ಚು ಅಂಕ ಪಡೆದವ್ರಿಗೆ ಫ್ರೀ ಸೀಟ್ ಕೊಡ್ತಿದ್ದಾರೆ. ಉದಾಹರಣೆಗೆ ನನ್ನ ಮಗಳೇನೆ ಫ್ರೀ ಸೀಟ್ ತಗೊಂಡಿದ್ದಾರೆ ಚಿದಾನಂದ ಗೌಡ್ರ ಶಾಲೆಯಲ್ಲಿ. ಎಲ್ಲರೂ ಹೇಳ್ತಾರೆ ಎಲ್ಲ ಸುಳ್ಳು ಹೇಳ್ತಾರೆ ಅಂತ, ನಾನೇ ನಿಜವಾದ ಸಾಕ್ಷಿ ಇದ್ದೀನಿ. ಅನೇಕ ಬಡ ಮಕ್ಕಳು ಓದಿದ್ದಾರೆ. ನನ್ನ ಮಗಳು ಅಲ್ಪ ಸ್ವಲ್ಪ ಶ್ರೀಮಂತ ಇರ್ಬೋದು, ಆದ್ರೂ ಅವಳ ಒಂದು ವಿದ್ಯೆ ಅರ್ಹತೆ ಮೇಲೆ ಅವಳು ಪಡ್ಕೊಂಡಿದ್ದಾಳೆ. ಅದಕ್ಕೂ ನನಗೂ ಸಹ ಹೆಮ್ಮೆ ಆಗುತ್ತೆ ಅಂತ ಅವಕಾಶ ಮಾಡಿಕೊಟ್ಟಂತ ಅನೇಕ ಬಡ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಂತ ಚಿದಾನಂದ ಗೌಡ್ರ ಸಾಹೇಬ್ರಿಗೆ ನಾನು ಹೃದಯಪೂರ್ವಕ ಮನಸ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಅವರು ಇನ್ನೂ ಹೆಚ್ಚಿನದಾಗಿ ಈ ತಾಲೂಕಿಗೆ ಸೇವೆ ಮಾಡುವಂತ ಅವಕಾಶ ಮಾಡಿಕೊಡ್ಲಿ. ಅವ್ರಿಗೆ ಯಾವುದೇ ರೀತಿ ಹಣಕಾಸಿನ ತೊಂದರೆ ಇಲ್ಲ. ದಯಮಾಡಿ ಅವ್ರು ಇನ್ನೂ ಹೆಚ್ಚಿನದಾಗಿ ಕೆಲಸಗಳನ್ನ ಮಾಡ್ಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಪಟೇಲ್ ಈರಣ್ಣವರು, ಆಮೇಲೆ ನಮ್ಮ ಚಿಕ್ಕಣ್ಣವರು, ಹಾಗೆ ನಮ್ಮ ಮಂಡಿ ಮಲ್ಲೇಶಪ್ಪ ಅವರ ಸೊಸೆಯಾದ ಉಮಾ ವಿಜಯರಾಜ್